ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ಇಂದಿನ ಕುತೂಹಲಕಾರಿ ಕಥೆಯನ್ನು ಆರಂಭಿಸೋಣ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಜನರು ದಿನವೂ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಅದೇ ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಚಿಕ್ಕ ಹೋಟೆಲ್. ನೋಡಲು ಸಿಂಪಲ್ ಆಗಿದ್ದರೂ ಅದರದೇ ಒಂದು ವಿಶೇಷತೆ. ಯಾರು ಹಾಗೆ ಹೋಗಿದರೂ ಒಂದು ಕ್ಷಣ ನಿಂತು ನೋಡದೆ ಹೋಗಲಾರರು. ಅದಕ್ಕೆ ಕಾರಣ ಅದರ ಬೋರ್ಡ್. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಸ್ವಲ್ಪ ಹೆಮ್ಮೆಯಿಂದಲೇ ಬರೆಯಲಾಗಿತ್ತು, ಆಲೂ ಸಾಗು ಹೋಟೆಲ್. ಆ ಹೋಟೆಲ್ನ ಮಾಲಕಿ ರುಕ್ಮಿಣಿ ದೇವಿ. ಅವಳು ಹೊರಗಿನಿಂದ ತುಂಬಾ ಸರಳ ಸ್ವಭಾವದವಳು, ಜೊತೆಗೆ ತುಂಬಾ ನಿಷ್ಠೆಯ ಮಹಿಳೆಯಾಗಿದ್ದಳು. ಅವಳಿಗೆ ಒಂದು ಸ್ವಲ್ಪ ವಿಭಿನ್ನ ಅಭ್ಯಾಸ ಇತ್ತು. ಮಾಡುವ ಬಹುತೇಕ ಎಲ್ಲ ಅಡುಗೆಯಲ್ಲಿ ಆಲೂಗಡ್ಡೆ ಹಾಕುತ್ತಿದ್ದಳು. ಉದಾಹರಣೆಗೆ ಆಲೂ ಸಾಗು, ಆಲೂ ಬಜ್ಜಿ, ಆಲೂ ಪಲ್ಯ, ಆಲೂ ರೈಸ್, ಕೊನೆಗೆ ಆಲೂ ಕೀರು ಕೂಡ ಬಿಡುತ್ತಿರಲಿಲ್ಲ. ಈ ಕಾರಣಕ್ಕೆ ಹಳ್ಳಿಯ ಜನರು ಕೆಲವೊಮ್ಮೆ ನಗುತ್ತಾ ಗೇಲಿ ಮಾಡುತ್ತಾ ರುಕ್ಮಿಣಿ ದೇವಿಯ ಕಾಲೆಳೆಯುತ್ತಿದ್ದರು. ಇನ್ನು ಮುಂದೆ ಈ ವಮ್ಮ ಚಹಾದಲ್ಲೂ ಆಲೂಗಡ್ಡೆ ಹಾಕಿ ಕೊಟ್ರು ಕೊಟ್ಬಿಡ್ತಾಳೆ. ನಿಧಾನಕ್ಕೆ ನೋಡಿ ಕುಡಿ ಅಣ್ಣ. ಸರಿಯಾಗಿ ಹೇಳ್ದೆ ತಮ್ಮ. ಅಯ್ಯೋ, ಇನ್ನೊಂದಿನ ಬಂದ್ರೆ ನೀರಲ್ಲೂ ಆಲೂಗಡ್ಡೆ ಹಾಕ್ಬಿಡ್ತಾಳೆ ಅನ್ಸುತ್ತೆ. ಆದರೂ ಜನರು ಆ ಹೋಟೆಲ್ಗೆ ಬರುತ್ತಲೇ ಇದ್ದರು, ಏಕೆಂದರೆ ಅಲ್ಲಿ ಕಡಿಮೆ ಹಣಕ್ಕೆ ಊಟ ಸಿಗುತ್ತಿತ್ತು ಮತ್ತು ಹೊಟ್ಟೆ ತುಂಬುವಷ್ಟು ಆಹಾರ. ಬೇರೆ ಬೇರೆ ಹಳ್ಳಿಗಳಿಂದಲೂ ಜನರು ಬಂದು ಅಲ್ಲಿ ಊಟ ಮಾಡಿ ಹೋಗುತ್ತಿದ್ದರು. ಒಮ್ಮೆ ಇಬ್ಬರು ಸ್ನೇಹಿತರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು ಮಧ್ಯಾಹ್ನ ಆಗುತ್ತಿದ್ದಂತೆ ಹೊಟ್ಟೆ ಚುರುಕಾದ ಕಾರಣ ಹೋಟೆಲ್ಗೆ ಬರುತ್ತಾರೆ. ಅವರು ರುಕ್ಮಿಣಿ ದೇವಿಗೆ ಮುಖವನ್ನು ನೋಡಿ ಆತುರದಿಂದ ಹೀಗೆ ಕೇಳುತ್ತಾರೆ, ರುಕ್ಮಿಣಿ ದೇವಿ, ಇಂದು ಏನ್ ಸ್ಪೆಷಲ್ ನಿಮ್ಮ ಹೋಟೆಲಲ್ಲಿ? ಬೇಗ ತಂದುಕೊಡಮ್ಮ. ನನಗೂ ನನ್ನ ಸ್ನೇಹಿತನಿಗೂ ಹಸಿವಾಗಿ ಪ್ರಾಣ ಹೋಗುವಂತಾಗಿದೆ. ನಮ್ಮ ಹೊಟ್ಟೆಯ ಮೊಟ್ಟೆಯ ಗದ್ದಲ ಚುರುಕು ಶುರು ಮಾಡಿದೆ. ಇವತ್ತು ನೀವು ಇಬ್ರು ಊಟ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ಇವತ್ತಿನ ಸ್ಪೆಷಲ್ ಮೆನು ಕೇಳಿ: ಆಲೂ ಬಿರಿಯಾನಿ, ಆಲೂ ಪರೋಟ, ಆಲೂ ಬೋಟಿ ಫ್ರೈ ಮತ್ತು ಆಲೂ ಕೀರು. ರುಕ್ಮಿಣಿ ದೇವಿ, ಇವತ್ತು ಮೆನು ನೋಡಿದ್ರೆ ಎಲ್ಲೆಲ್ಲೂ ಆಲೂ ಕಾಣ್ತಿದೆ. ಏನಮ್ಮ, ನಿಮ್ ಹೊಲದಲ್ಲಿ ಅಕ್ಕಿ ರಾಗಿ ಬದಲು ಆಲೂನ್ನೇ ಬೆಳೆಸ್ತಿದ್ಯಾ ಏನು? ರುಕ್ಮಿಣಿ ದೇವಿ, ಬಿರಿಯಾನಿ ಪರೋಟ ಜೊತೆ ಆಲೂಗಡ್ಡೆ ಓಕೆ, ಆದರೆ ಕೀರಿನಲ್ಲೂ ಆಲೂಗಡ್ಡೆ ಹಾಕಿದ್ದೀಯಲ್ಲ, ಸರಿ ಬಿಡು. ಒಂದು ಹೇಳು, ಈ ಕೀರುವನ್ನು ಹೇಗೆ ಮಾಡಿದ್ದೀಯಾ? ತುಂಬ ರುಚಿಯಾಗಿದೆ ಅಂತ ಜನರು ಮಾತಾಡ್ತಾರೆ. ಅಯ್ಯೋ, ಅದರಲ್ಲಿ ಏನು ದೊಡ್ಡ ರಹಸ್ಯ ಏನಿಲ್ಲ ಅಣ್ಣ. ಆಲೂಗಡ್ಡೆ ಬೇಯಿಸು, ಸಿಪ್ಪೆ ತೆಗೆ, ಹಾಲು ಹಾಕು, ಸಕ್ಕರೆ ಹಾಕು, ಸ್ವಲ್ಪ ತುಪ್ಪ ಹಾಕು, ಅಷ್ಟೇ. ಹೀಗೆ ಮಾಡಿದ್ರೆ ನಮ್ಮ ಸ್ಪೆಷಲ್ ಆಲೂ ಕೀರು ರೆಡಿ ಆಗುತ್ತದೆ. ಹೀಗೆ ಮಾತನ್ನು ಮುಗಿಸಿ ರುಕ್ಮಿಣಿ ದೇವಿ ಬಿರಿಯಾನಿ ಹಾಗೂ ಆಲೂ ಪರೋಟ ತರಲು ಅಡುಗೆ ಮನೆಗೆ ಹೋಗುತ್ತಾಳೆ. ಗ್ರಾಹಕರು ಕುಳಿತುಕೊಳ್ಳುತ್ತಾರೆ. ಅಯ್ಯೋ, ಅಡುಗೆ ಮನೆ ತುಂಬಾ ಆಲೂ ಬಿರಿಯಾನಿ ಮತ್ತು ಪರೋಟಾದ ವಾಸನೆಯಿಂದಲೇ ಮತ್ತಾಗಿದೆ. ಪರೋಟ ಮತ್ತು ಬಿರಿಯಾನಿ ರೆಡಿಯಾಗುತ್ತಿದ್ದಂತೆ ಅವಳು ರಾಜಮನೆತನದ ಊಟ ತರುತ್ತಿರುವಂತೆ ಸ್ಟೈಲ್ನಲ್ಲಿ ತಂದು ಇಡುತ್ತಾಳೆ. ತಗೊಳ್ಳಿ ಬ್ರದರ್, ಇದು ಆಲೂ ಪರೋಟ ಮತ್ತು ಆಲೂ ಬಿರಿಯಾನಿ. ನಿಧಾನವಾಗಿ ಮಾಡಿ ಕೊಟ್ಟಿದ್ದಾನೆ, ತುಂಬಾ ಟೇಸ್ಟಿಯಾಗಿದೆ. ಅವರಿಬ್ರು ಬೇಗ ಬೇಗ ತಿನ್ನಲು ಶುರು ಮಾಡುತ್ತಾರೆ. ನಂತರ ಭೀಮನು ಹೀಗೆ ಹೇಳುತ್ತಾರೆ, ಸಿಸ್ಟರ್, ಏನ್ ಮಾಡಿದಿರೋ ಗೊತ್ತಿಲ್ಲ, ಆದ್ರೆ ಇದು ಪೂರ್ತಿ ಆಲೂಗಡ್ಡೆ ರುಚಿಯೇ ಬರ್ತಿದೆ. ಅಯ್ಯೋ, ಹಾಗಿದ್ರೆ ಆಲೂಗಡ್ಡೆಗೂ ಖುಷಿಯಾಗಿರ್ಬೇಕು ಅಲ್ವಾ, ಇಷ್ಟು ಫೇಮಸ್ ಆಗಿದೆ ಅಂತ. ಆಲೂಗಡ್ಡೆಯನ್ನ ಅಷ್ಟು ಲೈಟ್ ಆಗಿ ತೆಗೆದುಕೊಳ್ಬೇಡಿ ಬ್ರದರ್ಸ್. ಇಂದು ಸುಲಭವಾಗಿ ಸಿಗುತ್ತಿದೆ ಅಂತ ಮೌಲ್ಯ ಗೊತ್ತಾಗುತ್ತಿಲ್ಲ. ಒಂದು ದಿನ ಅದರ ಬೆಲೆ ಏನು ಅಂತ ನಿಮಗೆ ಅರ್ಥ ಆಗುತ್ತದೆ. ಗೌಡ್ರೆ, ನಮ್ಮ ಹೊಲದಲ್ಲಿ ಏನೋ ಸಮಸ್ಯೆ ಆಗಿದೆ. ಬೆಳೆಗಳು ಸರಿಯಾಗಿ ಬೆಳೆಯುತ್ತಿಲ್ಲ. ಎಲ್ಲರೂ ತುಂಬಾ ಚಿಂತೆಯಲ್ಲಿದ್ದೇವೆ. ಗೌಡ್ರೆ, ನಿನ್ನೆವರೆಗೂ ನಮ್ಮ ಹೊಲದ ತರಕಾರಿಗಳು ತುಂಬಾ ಚೆನ್ನಾಗಿದ್ದವು. ಆದರೆ ಮರುದಿನ ನೋಡಿದ್ರೆ ಎಲ್ಲವೂ ಕೊಳೆತು ಹಾಳಾಗಿವೆ. ಗ್ರಾಮಸ್ಥರ ಮಾತುಗಳನ್ನು ಕೇಳಿದ ಗೌಡರು ತುಂಬಾ ಗೊಂದಲಕ್ಕೊಳಗಾದ್ರು. ಈ ವಿಚಿತ್ರ ಘಟನೆ ಬಗ್ಗೆ ಅವರು ಗಂಭೀರವಾಗಿ ಮಾತನಾಡ್ತಾರೆ. ನೀವೆಲ್ಲ ಚಿಂತೆ ಮಾಡಬೇಡಿ.
ನಾಳೆ ನಾನು ಸಿಟಿಯಿಂದ ಮಣ್ಣಿನ ಡಾಕ್ಟರನ್ನು ಕರ್ತರ್ತೀನಿ. ಅವ್ರು ಬಂದು ನೋಡಿದ ಮೇಲೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಮಣ್ಣಿನ ಪರೀಕ್ಷೆಯ ಡಾಕ್ಟರ್, ಕೆಲ ರೈತರು ಹಾಗೂ ಗೌಡರು ಹೊಲದ ಕಡೆಗೆ ನಡೀತಾರೆ. ಡಾಕ್ಟರ್ ಅವರು ಮಣ್ಣಿನ ಮಾದರಿಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ನಂತರ ಅದನ್ನು ಯಂತ್ರಗಳಲ್ಲಿ ಪರೀಕ್ಷಿಸಿದರು. ಸ್ವಲ್ಪ ಮಣ್ಣನ್ನು ಡಬ್ಬಿಗಳಲ್ಲಿಯೂ ತುಂಬಿ ಪರಿಶೀಲನೆಗೆ ಇಟ್ಟುಕೊಂಡರು. ಸುಮಾರು 2 ಗಂಟೆಗಳ ನಂತರ ಅವರ ಮುಖ ಗಂಭೀರವಾಗತೊಡಗಿತ್ತು. ಡಾಕ್ಟ್ರೇ, ಏನಾದರೂ ಗೊತ್ತಾಯ್ತಾ? ನಮ್ಮ ಹೊಲದ ಸಮಸ್ಯೆಗೆ ಕಾರಣ ಏನು ಅಂತ ಪತ್ತೆ ಆಯ್ತಾ? ಡಾಕ್ಟರ್ ಅದಕ್ಕೆ ಗಂಭೀರವಾಗಿ ಹೇಳ್ತಾರೆ. ಗೌಡ್ರೆ, ಪರೀಕ್ಷೆಯಲ್ಲಿ ಒಂದು ಮುಖ್ಯ ವಿಷಯ ಗೊತ್ತಾಗಿದೆ. ನಿಮ್ಮ ಊರಿನ ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡಿದೆ. ಅದರಿಂದಲೇ ಸಸ್ಯಗಳು ಮತ್ತು ತರಕಾರಿಗಳು ಸರಿಯಾಗಿ ಬೆಳೆಯದೆ ಹಾಳಾಗುತ್ತಿವೆ. ಡಾಕ್ಟರ ಮಾತುಗಳನ್ನು ಕೇಳಿದ ರೈತರು ಮತ್ತು ಗೌಡರು ತುಂಬಾ ಚಿಂತೆಗೆ ಒಳಗಾದರು. ಅವರ ಮುಖಗಳು ಕಳೆಗುಂದಿದವು. ಈಗ ಏನು ಮಾಡಬೇಕು ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಗೌಡರು ಆಶಾಭರವಿನಿಂದ ಕೇಳಿದರು, ಡಾಕ್ಟ್ರೇ, ಇದಕ್ಕೇನಾದರೂ ಉಪಾಯ ಇದೆಯಾ? ನಮ್ಮ ಮಣ್ಣು ಮತ್ತೆ ಫಲವತ್ತಾಗುವಂತೆ ಮಾಡುವ ಯಾವುದಾದ್ರೂ ಔಷಧಿ ಇದೆಯಾ? ಗೌಡ್ರೆ, ಸದ್ಯಕ್ಕೆ ನಾನು ಖಚಿತವಾಗಿ ಯಾವುದೇ ಪರಿಹಾರವನ್ನು ಹೇಳಲು ಸಾಧ್ಯವಿಲ್ಲ. ನಾನು ಈ ಮಣ್ಣಿನ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಸಂಪೂರ್ಣ ಪರೀಕ್ಷೆ ಮಾಡಬೇಕು. ಪರೀಕ್ಷೆಯ ವರದಿ ಬಂದ ನಂತರ ಸಮಸ್ಯೆಗೆ ಸರಿಯಾದ ಪರಿಹಾರ ಏನು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. ಇದರ ನಂತರ ಡಾಕ್ಟರ್ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಂಡು ನಗರದ ಕಡೆಗೆ ಹೊರಟರು. ಆದರೆ ದಾರಿಯಲ್ಲಿ ಇದ್ದ ಒಂದು ಹಳೆಯ ಬಾವಿಯ ಬಳಿ ಆಕಸ್ಮಿಕ ಎಂಬಂತೆ ಹೋಟೆಲ್ ಅವರ ಗಮನ ಸೆಳೆಯಿತು. ಅದರ ಬಗ್ಗೆ ಕುತೂಹಲಗೊಂಡ ಅವರು ಅದರತ್ತ ನಿಧಾನವಾಗಿ ನಡೆದು ಹೋದರು. ನಮಸ್ಕಾರ ಸರ್, ದಯವಿಟ್ಟು ಹೇಳಿ, ನಿಮ್ಗೇನ್ ಬೇಕು? ನೀವು ಏನು ತಿನ್ನಲು ಅಥವಾ ಕುಡಿತೀರಿ? ನಿಮ್ಮ ಹೋಟೆಲ್ನಲ್ಲಿ ಏನೇನು ತಿನ್ನಲು ಸಿಗುತ್ತದೆ? ಸರ್, ನಮ್ಮ ಹೋಟೆಲ್ನಲ್ಲಿ ಆಲೂಗಡ್ಡೆ ಪರೋಟ, ಆಲೂಗಡ್ಡೆ ಬಿರಿಯಾನಿ, ಆಲೂಗಡ್ಡೆ ಪಲ್ಯ ಮತ್ತು ಆಲೂಗಡ್ಡೆ ಕೀರು, ಆಲೂಗಡ್ಡೆ ದೋಸೆ, ಆಲೂಗಡ್ಡೆ ಇಡ್ಲಿ ಎಲ್ಲವೂ ಸಿಗುತ್ತವೆ. ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ಆಲೂಗಡ್ಡೆ ಹೇಳುತ್ತಾ ನಮ್ಮ ಹೋಟೆಲ್ಗೆ ಬರುತ್ತೀರಾ ಸರ್? ಅಯ್ಯೋ, ನಿಮ್ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಆಲೂಗಡ್ಡೆ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣ್ತಿದೆ. ಸರಿ, ಹಾಗಿದ್ರೆ ನನಗೆ ಒಂದು ಪ್ಲೇಟ್ ಆಲೂಗಡ್ಡೆ ಬಿರಿಯಾನಿ ಕೊಡಿ. ಸ್ವಲ್ಪ ಸಮಯದ ನಂತರ ಆಲೂಗಡ್ಡೆ ಬಿರಿಯಾನಿ ಡಾಕ್ಟರ ಮುಂದೆ ಬಂತು. ಅವರು ಮೊದಲ ತುತ್ತನ್ನು ತಿಂದ ತಕ್ಷಣ ಅದರ ರುಚಿಗೆ ಮಾರು ಹೋದ್ರು. ವಾವ್, ಈ ಆಲೂಗಡ್ಡೆ ಬಿರಿಯಾನಿ ತುಂಬಾ ರುಚಿಯಾಗಿದೆ. ಆದರೆ ಇದೇ ಸಮಯದಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಊರಿನಲ್ಲಿ ಆಲೂಗಡ್ಡೆಗಳೇ ಸಿಗದೇ ಇರುವ ಸ್ಥಿತಿ ಬರುತ್ತದೆ. ಆದ್ರಿಂದ ಬೇರೆ ಅಡುಗೆನೂ ಕಲಿಯಿರಿ. ಇದನ್ನು ಕೇಳಿದ ತಕ್ಷಣ ರುಕ್ಮಿಣೀ ದೇವಿ ತನ್ನ ತಂದೆಯ ಮಾತುಗಳನ್ನು ನೆನಪಿಸಿಕೊಂಡಳು. ಕೆಲವು ಕ್ಷಣಗಳು ಮೌನವಾಗಿ ನಿಂತು ಆ ವಿಷಯದ ಬಗ್ಗೆ ಮನಸ್ಸಿನಲ್ಲೇ ಯೋಚಿಸುತ್ತಾ ಉಳಿದಳು. ಅಪ್ಪ ಈ ಹಿಂದೆ ಹೇಳಿದ್ದೆಲ್ಲ ನಿಜವಾಗುತ್ತಿರುವಂತೆ ಕಾಣುತ್ತಿದೆ. ಅದು ಈಗಾಗಲೇ ಆರಂಭವಾಗಿದೆ. ಗೌಡ್ರೆ, ನಾವ್ ಈ ಊರಿನಲ್ಲಿ ಹುಟ್ಟಿ ಬೆಳೆದವರು. ಆದರೆ ಈಗ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಇನ್ನೊಂದು ದಿನವೂ ಉಳಿಯುವ ಧೈರ್ಯ ಬರುತ್ತಿಲ್ಲ. ಹೌದು ಗೌಡ್ರೆ, ನನಗೂ ಹಂಗೆ ಅನ್ನಿಸ್ತಿದೆ. ಕಳೆದ ವರ್ಷ ಹೊಲ ತುಂಬಾ ಚೆನ್ನಾಗಿತ್ತು, ಆದ್ರೆ ಈಗ ಒಂದು ಗಿಡ ಕೂಡ ಇಲ್ಲ. ಮಕ್ಕಳಿಗೆ 2 ಹೊತ್ತು ಊಟ ಕೊಡೋದೇ ಕಷ್ಟ ಆಗಿದೆ. ಗೌಡ್ರೆ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಅಂತ ಹೇಳಿದ್ರು. ಇನ್ನು ಇಲ್ಲಿ ಉಳಿದು ಏನು ಮಾಡೋದು? ನಿಮ್ಮ ನೋವು ನನಗೂ ಅರ್ಥ ಆಗುತ್ತದೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾರೋದು ಅಂತಾನೆ ಗೊತ್ತಾಗುತ್ತಿಲ್ಲ. ಗೌಡ್ರೆ, ಊರನ್ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ನಮಗೂ ಇಲ್ಲ. ಆದ್ರೆ ಹಸಿವು ಯಾರನ್ನೂ ಬಿಡುವುದಿಲ್ಲ. ಬದುಕಬೇಕು ಅಂದ್ರೆ ನಾವು ಬೇರೆ ದಾರಿ ಹುಡುಕ್ಲೇಬೇಕು. ಹೌದು, ನಮ್ಮ ಪೂರ್ವಜರ ನೆನಪುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾದ್ರೂ ಹೋಗೋಣ. ಇಲ್ಲದಿದ್ದರೆ ನಮ್ಮ ಮಕ್ಕಳ ಭವಿಷ್ಯವೇ ಕತ್ತಲಾಗುತ್ತದೆ. ಅಷ್ಟರಲ್ಲಿ ದೂರದಿಂದ ಒಬ್ಬ ವ್ಯಕ್ತಿ ಓಡುತ್ತಾ ಬರುತ್ತಾನೆ. ಗೌಡ್ರೆ, ಗೌಡ್ರೆ, ನೀವೆಲ್ರೂ ಇಲ್ಲಿ ಏನ್ ಮಾತಾಡ್ತಿದ್ದೀರಾ? ಮೊದಲು ಉಸಿರು ಬಿಡು. ಏನಾಯ್ತು? ಯಾಕಿಷ್ಟು ಗಾಬರಿಯಾಗಿ ಓಡ್ ಬಂದೆ? ನಾನ್ ಕೇಳಿದ್ದು ನಿಜನ? ನೀ ಊರನ್ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀರಾ? ಅಯ್ಯೋ, ಇಲ್ಲಿ ಕೇಳುತ್ತಮ್ಮ. ಹೌದು, ಇಲ್ಲಿ ಉಳಿಯೋದಿಕ್ಕೆ ಯಾವ ಆಶೆಯೂ ಕಾಣುತ್ತಿಲ್ಲ. ಆದ್ರಿಂದ ನಾವೆಲ್ಲ ಊರ್ ಬಿಡಕ್ ನಿರ್ಧಾರ ಮಾಡಿದ್ದೀವಿ. ಆಶೆ ಇಲ್ಲ ಅಂತೀರಾ? ಹಾಗಾದ್ರೆ ರುಕ್ಮಿಣಿ ದೇವಿಯ ಆಲೂ ಸಾಗು ಹೋಟೆಲ್ನಲ್ಲಿ ಈಗ ನಡೆಯುತ್ತಿರೋದೇನು? ಎಲ್ರೂ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾರೆ. ಏನ್ ಹೇಳ್ತಿದ್ಯಾ? ನಾನು ಹೀಗಷ್ಟೇ ಅಲ್ಲಿ ಹಾದ್ ಬಂದೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆ ಆಗುತ್ತಿದೆ.
ಒಲೆಯ ಬೆಂಕಿ ಹೊತ್ತಿಕೊಂಡಿದೆ. ಇಡೀ ಬೀದಿಯಲ್ಲಿ ಊಟದ ವಾಸನೆ ಹರಡಿದೆ. ಅದ್ ಹೇಗ್ ಸಾಧ್ಯ? ಇಡೀ ಊರಲ್ಲಿ ಒಂದು ತರಕಾರಿಯೂ ಸಿಗ್ತಿಲ್ವಲ್ಲ. ನೀನು ತಪ್ಪಾಗಿ ನೋಡಿರ್ಬೇಕು. ಈ ಸಮಯದಲ್ಲಿ ಅಡುಗೆ ಮಾಡಲು ಸಾಮಾನು ಎಲ್ಲಿಂದ ಬರುತ್ತದೆ? ಇಲ್ಲ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಪಾತ್ರೆ ತುಂಬಾ ಆಲೂಗಡ್ಡೆ ಇತ್ತು. ಜನರಿಗೆ ಊಟ ಸಿದ್ಧ ಮಾಡ್ತಿದ್ದರು. ಇದು ಸಾಮಾನ್ಯ ವಿಷಯ ಅಲ್ಲ. ಇಡೀ ಊರು ಹಸಿವಿನಿಂದ ಬಳಲುತ್ತಿದ್ದಾಗ ಅವಳ ಬಳಿ ಮಾತ್ರ ಆಲೂಗಡ್ಡೆ ಹೇಗೆ ಇದೆ? ನನಗೂ ಈಗ ಅದೇ ಪ್ರಶ್ನೆ ಬರುತ್ತಿದೆ. ಇದರ ಹಿಂದೆ ಖಂಡಿತವಾಗಿಯೂ ಯಾವುದೋ ರಹಸ್ಯ ಇದೆ. ಹಾಗಿದ್ರೆ ಇಲ್ಲಿ ನಿಂತು ಮಾತಾಡೋದೇಕೆ? ಹೋಗಿ ಕೇಳೋಣ. ಹೌದು, ಬನ್ನಿ ರುಕ್ಮಿಣಿ ದೇವಿಯ ಬಳಿ ಹೋಗಿ ಸತ್ಯ ಏನು ಅಂತ ತಿಳಿದುಕೊಳ್ಳೋಣ. ಎಲ್ಲರೂ ಕುತೂಹಲ, ಆಶ್ಚರ್ಯ ಮತ್ತು ಅನುಮಾನದಿಂದ ಆಲೂ ಸಾಗು ಹೋಟೆಲ್ ಕಡೆಗೆ ಹೊರಡುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಆ ಆಲೂಗಡ್ಡೆಗಳ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ರುಕ್ಮಿಣಿ ದೇವಿಯ ಬಳಿ ಮಾತ್ರ ಆಲೂಗಡ್ಡೆ ಹೇಗೆ ಇತ್ತು? ಅದರ ಹಿಂದಿನ ಸತ್ಯ ಏನು? ಇದನ್ನು ತಿಳಿಯಬೇಕಾದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಾರ್ಟ್ 2 ಬೇಕು ಎಂದು ಕಾಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಆ ರಹಸ್ಯವನ್ನು ತಿಳಿದುಕೊಳ್ಳೋಣ.